ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ 60 ರೋಹಿಣಿ ವೃತ್ತಾಂತ. ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ. ಒಂದು ದಿನ ನನ್ನ ಸೋದರಿಯಿಂದ ನನಗೆ ಕರೆ ಬಂದಿತು. ಆಕೆಯ ನಾದಿನಿಯೊಬ್ಬರು ಪಾರ್ಶ್ವವಾಯು ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಯಾವುದೇ ಚಿಕಿತ್ಸೆ ಫಲಕಾರಿಯಾಗುತ್ತಿಲ್ಲವೆಂದು ತಿಳಿದು ಬಂತು. ಒಂದೆರಡು ದಿನಗಳಲ್ಲಿ ನನ್ನ ಭಾವ ಸಖರಾಯಪಟ್ಟಣಕ್ಕೆ ಬಂದು ಗುರುಗಳನ್ನು ಭೇಟಿಯಾದರು. ನಂತರ ಗುರುನಾಥರು ನನ್ನ ಸಹೋದರಿಗೆ ಕರೆ ಮಾಡಿಸಿ, ನಿನ್ನ ಬಲದಿಂದ ನಿನ್ನ ನಾದಿನಿ ಉಳಿಯುತ್ತಾಳೆ, ಸರ್ವಮಂಗಳಾ ಸ್ತೋತ್ರ ಹೇಳ್ತಾ ಇರು ಸಾಕು ಎಂದರು. ಅದಾಗಿ 2-3 ದಿನ ಕಳೆದ ನಂತರ ನನ್ನನ್ನು ಕರೆದು ಬೆಂಗಳೂರಿಗೆ ಹೋಗಿ ಭಾವನನ್ನು ಅಕ್ಕನನ್ನು ನೋಡಿಕೊಂಡು ಬಾ ಎಂದು ಕೆಲವು ವಿಷಯಗಳನ್ನು ತಿಳಿಸಿ ಕಳಿಸಿದರು. ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಸ್ವತಂತ್ರವಾಗಿ ಎದ್ದು ನಡೆಯುವ ಶಕ್ತಿಯನ್ನೇ ಕಳೆದುಕೊಂಡಿದ್ದರು. ನಾನು ಆಸ್ಪತ್ರೆ ಪ್ರವೇಶಿಸುವ ಮೊದಲು ಗುರುನಾಥರು ಹೇಳಿದಂತೆಯೇ ಮಾಡಿ ಒಳಹೋದೆನು. ಕೆಲವೇ ನಿಮಿಷಗಳಲ್ಲಿ ಆಕೆ ಸ್ವತಂತ್ರವಾಗಿ ಎದ್ದು ನಡೆದಾಡಿದರು. ನಾನು ಆಸ್ಪತ್ರೆಯಿಂದ ಹಿಂತಿರುಗಿದ ಮರುದಿನ ಆಕೆಗೆ ಹೊಟ್ಟೆಯಲ್ಲಿ ನೀರು ತುಂಬಿದ್ದು ಆಪರೇಷನ್ ಆಗಲೇಬೇಕೆಂದು ತಿಳಿದು ಬಂತು. ಗುರುವಾಕ್ಯದಲ್ಲಿ ಶ್ರದ್ಧೆಯಿದ್ದ ನಾನು ಮತ್ತೆ ಗುರುಗಳು ಹೇಳಿದಂತೆಯೇ ಮಾಡಲು ಮತ್ತೊಮ್ಮೆ ಪರೀಕ್ಷಿಸಿದ ವೈದ್ಯರು ಮಾತ್ರೆಯ ಮೂಲಕವೇ ರೋಗವನ್ನು ಗುಣಪಡಿಸಬಹುದೆಂದು ತಿಳಿಸಿ ಆಪರೇಷನ್ ಬೇಡವೆಂದು ಹೇಳಿದ್ದು ಗೊತ್ತಾಯಿತು. ಆ ಮಹಿಳೆ ಇಂದು ಸ್ವತಂತ್ರವಾಗಿ ನಡೆದಾಡುವ ಸ್ಥಿತಿಯಲ್ಲಿದ್ದು ಆರೋಗ್ಯದಿಂದಿದ್ದಾರೆ. ಗುರುವಾಕ್ಯ ಪ್ರಮಾಣ ಎನ್ನಲು ಇದಕ್ಕಿಂತ ಇನ್ನಾವ ನಿದರ್ಶನ ಬೇಕು? ಒಮ್ಮೆ ನನ್ನ ಬಂಧು ಒಬ್ಬರು ತಮ್ಮ ಪತ್ನಿಯೊಂದಿಗೆ ಗುರುನಿವಾಸಕ್ಕೆ ಬಂದಿದ್ದರು. ಬೆಂಗಳೂರಿನಲ್ಲಿ ವ್ಯಾಪಾರ ನಡೆಸುತ್ತಿದ್ದ ಅವರ ಪತ್ನಿ ಸ್ತನದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ವೈದ್ಯರು ಸಹ ಆಕೆ ಬದುಕುಳಿಯುವ ಬಗ್ಗೆ ಖಾತ್ರಿ ನೀಡಿರಲಿಲ್ಲ. ಸದಾಕಾಲ ಹಣಕ್ಕಾಗಿ ಹಂಬಲಿಸುತ್ತಿದ್ದ ಆ ವ್ಯಕ್ತಿಯನ್ನು ಕುರಿತು ಗುರುನಾಥರು, ಏನು ನಿನ್ನ ಹಣ ಈಗ ನಿನ್ನ ಹೆಂಡತಿನ ಉಳಿಸುತ್ತಾ? ಈಗ ಆಕೆನ ಉಳಿಸುವುದು ಒಳ್ಳೆಯತನ ಹಾಗೂ ಗುರು ಮಾತ್ರ, ಅರ್ಥವಾಯ್ತಾ ಎಂದು ಗದರಿಸಿದರು. ಆ ವ್ಯಕ್ತಿ ತನ್ನ ತಪ್ಪಿನ ಅರಿವಾಗಿ ತಲೆ ತಗ್ಗಿಸಿ ನಿಂತರು. ಗುರುನಾಥರು ಅವರನ್ನು ಕರೆದು, ಆಪರೇಷನ್ ಮಾಡಿಸು, ಆಕೆ ಉಳಿತಾಳೆ, ಜೀವಕ್ಕೇನೂ ತೊಂದರೆಯಿಲ್ಲ, ಯಾವುದಾದರೂ ಕುದುರೆಗೆ ಇವಳು ಮುಟ್ಟಿದ ಹುರುಳಿಯನ್ನು ತಿನ್ನಿಸು ಸಾಕು ಎಂದು ಹೇಳಿ ಆಶೀರ್ವದಿಸಿ ಕಳಿಸಿದರು. ಅಂತೆಯೇ ಮಾಡಲು ಇಂದು ಆಕೆ ಸಂಪೂರ್ಣ ಗುಣಮುಖರಾಗಿದ್ದಾರೆ. ಹಾಗೆಯೇ ಇನ್ನೊಮ್ಮೆ ಕಡೂರು ಸಮೀಪದ ವ್ಯಕ್ತಿಯೊಬ್ಬರು ಗುರುನಿವಾಸಕ್ಕೆ ಬಂದರು. ಆತ ಯಾವುದೋ ಕಾಯಿಲೆಯಿಂದ ಬಳಲುತ್ತಿದ್ದು ಯಾವ ಚಿಕಿತ್ಸೆಯೂ ಫಲ ನೀಡಿರಲಿಲ್ಲ. ಆತ ಬದುಕುಳಿಯುವುದೇ ಕಷ್ಟವೆಂದು ವೈದ್ಯರು ಹೇಳಿಬಿಟ್ಟಿದ್ದರು. ಈ ವಿಷಯ ತಿಳಿದ ಗುರುನಾಥರು 2 ದಿನ ವೀಳ್ಯದೆಲೆ ಅಡಿಕೆ ತಿನ್ನಲು ಅವರಿಗೆ ತಿಳಿಸಿದರು. ಇಂದು ಆತ ಗುರುಕೃಪೆಯಿಂದ ಆರೋಗ್ಯವಾಗಿದ್ದಾರೆ. ಮಾತ್ರವಲ್ಲ, ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅಧ್ಯಾಯ 61 ವೆನಿಲ್ಲಾ ಬೆಳೆದವನ ಹೃದಯವೇನೆ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಕಳಸಾಪುರ ಸಮೀಪದ ಹಳ್ಳಿಯೊಂದರಲ್ಲಿ ವ್ಯಕ್ತಿಯೊಬ್ಬರು ಕೋಟಿ ರೂ ಬೆಲೆ ಬಾಳುವ ವೆನಿಲ್ಲಾ ಬೆಳೆದಿದ್ದರು. ಗುರುನಾಥರ ಸಂಪರ್ಕವಿದ್ದ ಅವರಿಗೆ ಇದ್ದಕ್ಕಿದ್ದಂತೆ ಎದೆನೋವು ಬಂದು ಪರೀಕ್ಷಿಸಲಾಗಿ ಅವರಿಗೆ ಹೃದಯದಲ್ಲಿ ತೂತ ಇದ್ದು ಆಪರೇಷನ್ ಅನಿವಾರ್ಯವೆಂದು ವೈದ್ಯರು ಹೇಳಿದ್ದರು. ಅವರು ಗುರುದರ್ಶನ ಮಾಡಲು ಸಖರಾಯಪಟ್ಟಣಕ್ಕೆ ಬರಬೇಕೆಂದಿದ್ದಾಗ ಚಿಕ್ಕಮಗಳೂರಿನಲ್ಲಿ ಗುರುಗಳ ದರ್ಶನವಾಯಿತು. ಸಾಗರದ ಸಮೀಪದಲ್ಲಿದ್ದ ಯತಿವರೇಣ್ಯರ ದರ್ಶನಕ್ಕಾಗಿ ಕಾಯುತ್ತಿದ್ದ ಗುರುನಾಥರು ಮಳೆಯನ್ನೂ ಲೆಕ್ಕಿಸದೆ ರಸ್ತೆ ಬದಿಯಲ್ಲಿ ನಿಂತಿದ್ದರು. ಗುರುನಾಥರು ಆ ವ್ಯಕ್ತಿಗೆ, ನಿನಗೆ ವೆನ್ನೆಲ್ಲಾದ ಕೋಟಿ ಹಣ ಬೇಕೋ, ಜೀವ ಬೇಕೋ ಎನ್ನಲು ಆತ, ನನ್ನ ಜೀವ ಉಳಿಯಬೇಕು ಎಂದರು. ಆಗ ಅಲ್ಲಿಗೆ ಆಗಮಿಸಿದ ಯತಿಗಳಿಗೆ ಆ ವ್ಯಕ್ತಿಯಿಂದ ಪಾದಪೂಜೆ ಮಾಡಿಸಿ ಭಿಕ್ಷಾವಂದನೆ ನೀಡುವಂತೆ ಹೇಳಿದರು. ಅವರು ಹಾಗೆಯೇ ಮಾಡಿದರು. ನಂತರ ಗುರುನಾಥರು ಆ ವ್ಯಕ್ತಿಗೆ ಬೆಂಗಳೂರಿಗೆ ಹೋಗಿ ಇನ್ನೂ ಹೆಚ್ಚಿನ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ತಿಳಿಸಿದರು. ಅವರು ಬೆಂಗಳೂರಿನಲ್ಲಿ ಭೇಟಿಯಾದ ವೈದ್ಯರ ಹೆಸರು ರಾಮನಾಮದಿಂದ ಪ್ರಾರಂಭವಾಗಿತ್ತು. ಪರೀಕ್ಷೆಗೆ ಹೋದಾಗ ಒಳಗೆ ಹಾಕಿದ್ದ ಹಾಡೂ ಸಹ ರಾಮನ ಕುರಿತೇ ಆಗಿತ್ತು. ಹಾಗೆಯೇ ಹಿಂದಿನ ದಿನ ದರ್ಶನವಾಗಿದ್ದ ಸನ್ಯಾಸಿಗಳೂ ರಾಮ ಎಂಬ ಹೆಸರಿನ ಮಠದವರಾಗಿದ್ದರು. ಎಲ್ಲಕ್ಕಿಂತ ವಿಶೇಷವಾಗಿ ಆ ವ್ಯಕ್ತಿಯ ಹೃದಯದ ತೊಂದರೆಗೆ ಆಪರೇಷನ್ ಬೇಡವೆಂದು ಡಾಕ್ಟರ್ ಅಭಿಪ್ರಾಯಪಟ್ಟರು. ಆ ವ್ಯಕ್ತಿ ಇಂದಿಗೂ ಆರೋಗ್ಯಕರವಾದ ಜೀವನ ನಡೆಸುತ್ತಿದ್ದಾರೆ. ಮತ್ತೊಮ್ಮೆ ಬೆಂಗಳೂರಿನಿಂದ ಒಬ್ಬರು ಕಟ್ಟಡ ನಿರ್ಮಾಣಗಾರರು ಗುರುನಿವಾಸಕ್ಕೆ ಬಂದಿದ್ದರು. ತೀರಾ ಇತ್ತೀಚೆಗಷ್ಟೇ ನನ್ನ ಸಹೋದರ ಅಕಾಲಿಕ ಮೃತ್ಯುವಿಗೆ ಈಡಾಗಿದ್ದು ಆನಂತರದಲ್ಲಿ ಮನೆಯ ನೆಮ್ಮದಿ ಹಾಳಾಗಿದೆ. ಏನು ಕಾರಣವೆಂದು ತಿಳಿದು ಬಂದಿಲ್ಲ. ಅದಕ್ಕಾಗಿ ತಮ್ಮಲ್ಲಿಗೆ ಬಂದೆ ಎಂದು ಆತ ಗುರುನಾಥರಲ್ಲಿ ಭಿನ್ನವಿಸಿಕೊಂಡರು.
ಆಗ ತುಸು ಯೋಚಿಸಿದ ಗುರುನಾಥರು ಅವರಿಗೆ, ನೀನು ಆ ಮನೆಯನ್ನು ಕೆಲಕಾಲ ಬದಲಿಸುವುದು ಒಳ್ಳೆಯದಪ್ಪ. ಕಾರಣ ನಿನ್ನ ಸೋದರ ಸತ್ತ ಘಳಿಗೆ ಒಳ್ಳೆಯದಿಲ್ಲ. ಅದರಿಂದಾಗಿ ನಿಮಗೆ ಹಿಂಸೆ ಆಗುತ್ತಿದೆ ಎಂದರು. ಅಲ್ಲಿಂದ ಹಿಂತಿರುಗಿದ ಆತ ಸ್ವಂತ ಮನೆಯನ್ನು ಹೇಗೆ ಬದಲಿಸುವುದು ಎಂದುಕೊಂಡು ಗುರುವಾಕ್ಯವನ್ನು ಕಡೆಗಣಿಸಿ ಅಲ್ಲಿಯೇ ವಾಸ ಮುಂದುವರೆಸಿದರು. ಆ ಸಂದರ್ಭದಲ್ಲಿ ಆತನ ಪತ್ನಿ ತುಂಬು ಗರ್ಭಿಣಿಯಾಗಿದ್ದರು. ಗುರುವಾಕ್ಯವನ್ನು ಕಡೆಗಣಿಸಿದ ಪರಿಣಾಮವಾಗಿ ಹುಟ್ಟಿದ ಮಗು ಪಾಂಡುರೋಗ ಅಂದರೆ ಚರ್ಮದ ಕಾಯಿಲೆ ಹಾಗೂ ಪಾರ್ಶ್ವವಾಯು ಪೀಡಿತವಾಗಿತ್ತು. ಆದಾಗ್ಯೂ ಅವರು ಮನೆ ಬದಲಿಸಲಿಲ್ಲ. ಇದರಿಂದ ಆತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಈಡಾದರು. ಮಾತ್ರವಲ್ಲ, 15 ವರ್ಷ ರೋಗದಿಂದ ನರಳಿದ ಆ ಮಗು ಸತ್ತು ಹೋಯಿತು ಕೂಡ. ಶ್ರೀ ಗುರು ವೆಂಕಟಾಚಲ ಚರಣ ಪ್ರಪದ್ಯೆ. ಅಧ್ಯಾಯ 62. ಸನ್ಯಾಸದ ಅರ್ಥ. ಹೆಂಡತಿ ಸತ್ತು ನಾಯಿಯಾಗಿ ಬಂದ ಕಥೆ. ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಒಂದು ದಿನ ಬಹುಶಃ ಶಿವಮೊಗ್ಗ ಸುತ್ತಮುತ್ತಲಿನಲ್ಲಿ ವಾಸವಾಗಿದ್ದು ಸೌದಿ ಅರೇಬಿಯನ್ ದೇಶದಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದ ಒಬ್ಬರು ತಮ್ಮ ಕಾರಿನಲ್ಲಿ ಸಾಕಷ್ಟು ಹಣ್ಣು ಹೂವು ತೆಗೆದುಕೊಂಡು ಗುರುನಿವಾಸಕ್ಕೆ ಬಂದರು. ಆತ ಕಾವಿ ಧರಿಸಿದ್ದನ್ನು ಕಂಡ ಗುರುನಾಥರು ಇದೇಕೆ ಹೀಗೆಂದು ಪ್ರಶ್ನಿಸಿದರು. ಆತ, ಸ್ವಾಮಿ, ನನ್ನ ಪತ್ನಿ ಸತ್ತು ಹೋದಳು. ನನಗಿನ್ನೂ ಜೀವನ ಬೇಡವೆನಿಸಿದೆ. ಸನ್ಯಾಸಿಯಾಗಬೇಕೆಂದು ನಿರ್ಧರಿಸಿ ತಮ್ಮ ಬಳಿ ಬಂದಿರುವೆ ಎಂದರು. ಆಗ ಗುರು ಮಹಾರಾಜರು, ಇಲ್ಲಿಗೆ ಹೇಗೆ ಬಂದೆ? ಆತ, ನನ್ನ ಕಾರಿನಲ್ಲಿ ಬಂದೆ. ಆಗ ಗುರುಗಳು, ಸನ್ಯಾಸಿಯಾಗ ಹೊರಟವನಿಗೆ ಈ ಕಾರಿನ ವ್ಯಾಮೋಹವೇಕೆ? ಕಾವ್ಯ ಹಂಗೇಕೆ? ಮನೆಯಲ್ಲಿ ನಿನ್ನ ಹೆಂಡತಿಯ ಸೀರೆ ಅಷ್ಟೊಂದಿದೆಯಲ್ಲ, ಅದನ್ನೇಕೆ ಹಾಗೇ ಇಟ್ಟಿರುವೆ ಎಂದರು. ಸನ್ಯಾಸವೆಂಬುದು ಯಾವುದೋ ಘಟನೆಯ ಆಧಾರದಲ್ಲಿ ಮಾಡುವ ಭಾವವಲ್ಲ. ಅದನ್ನು ಸನ್ಯಾಸವೆಂದು ಕರೆಯಲಾಗುವುದೂ ಇಲ್ಲ. ನಿನ್ನ ಹೆಂಡತಿ ಚಿಕ್ಕಮಗಳೂರು ಸಮೀಪ ಒಬ್ಬರ ಮನೆಯಲ್ಲಿ ನಾಯಿಯಾಗಿ ಹುಟ್ಟಿದ್ದಾಳೆ. ಆ ನಾಯಿಗೆ ಒಂದು ಕಣ್ಣಿಲ್ಲ. ಅಲ್ಲಿಗೆ ಹೋಗಿ ಸೀತಾ ಎಂದು ಕರೆ, ಬರ್ತಾಳೆ. ತೆಗೆದುಕೊಂಡು ಹೋಗಿ ಸರಿಯಾಗಿ ಸಾಕು ಎಂದು ಹೇಳಿ ಕಳಿಸಿಕೊಟ್ಟರು. ಆ ವ್ಯಕ್ತಿ ಗುರುನಾಥರು ಹೇಳಿದ ಜಾಗಕ್ಕೆ ಹೋಗಿ ನೋಡಲು ಆ ನಾಯಿ ಅಲ್ಲಿತ್ತು. ಸೀತಾ ಎಂದು ಕರೆದಾಗ ಬಂತು. ಅದನ್ನವರು ಸಾಕಲು ತೆಗೆದುಕೊಂಡು ಹೋದರು. ಅಧ್ಯಾತ್ಮವನ್ನು ಇಷ್ಟೊಂದು ಸುಲಭವಾಗಿ ಗುರುನಾಥರು ಹೇಳುತ್ತಿದ್ದುದು ನಿಜಕ್ಕೂ ಒಂದು ವಿಶೇಷ. ಪಾತ್ರೆಯಲ್ಲಿ ನೀರಿಟ್ಟು ಅದರೊಳಗೆ ಎಣ್ಣೆ ಸುರಿದರೆ ಎಣ್ಣೆ ನೀರು ಎಷ್ಟು ಅನ್ಯೋನ್ಯವಾಗಿ ಹೊಂದಿಕೊಂಡಿರುವಂತೆ ತೋರುವುದಲ್ಲ, ಆದರೆ ಅವನ್ನು ಬಹು ಸುಲಭವಾಗಿ ಬೇರ್ಪಡಿಸಬಹುದು. ಹಾಗೆಯೇ ಜೀವನದಲ್ಲಿ ಬರುವ ಎಲ್ಲ ಘಟನೆಗಳಿಗೂ ನಾವು ಅಂಟಿಯೂ ಅಂಟದಂತಿರುವುದೇ ಸನ್ಯಾಸ ಎನ್ನುತ್ತಿದ್ದ ಅವರ ನುಡಿ ಇಂದಿಗೂ ಕಿವಿಯಲ್ಲಿ ಮಾರ್ದನಿಸುತ್ತದೆ. ನಾಯಿ ನೀಡಿ ಜೀವ ಉಳಿಸಿದ್ದು. ಚನ್ನರಾಯಪಟ್ಟಣದ ಸಮೀಪದ ಹಳ್ಳಿಯ ವ್ಯಕ್ತಿಯೋರ್ವರು ಕೌಟುಂಬಿಕ ಭಿನ್ನಾಭಿಪ್ರಾಯದಿಂದಾಗಿ ತಮ್ಮ ಕುಟುಂಬದೊಂದಿಗೆ ಚಿಕ್ಕಮಗಳೂರಿನಲ್ಲಿ ವಾಸವಾಗಿದ್ದರು. ಶಂಕರ ಜಯಂತಿಯ ಹಿಂದಿನ ದಿನ ರಾತ್ರಿ ಗುರುನಿವಾಸದಲ್ಲಿದ್ದ ಆ ವ್ಯಕ್ತಿಯನ್ನು ಕರೆದ ಗುರುನಾಥರು, ನಾಳೆ ಬೆಳಗ್ಗೆ ನಿನ್ನ ಮಗನಿಗೆ ಉಪನಯನ ಮಾಡು, ಮುಹೂರ್ತ ಒಳ್ಳೆಯದಿದೆ ಎಂದರು. ದಿಢೀರನೆ ಬಂದ ಈ ಆದೇಶದಿಂದ ಒಂದು ಕ್ಷಣ ವಿಚಲಿತರಾದರೂ ಗುರುವಾಕ್ಯ ಪ್ರಮಾಣವೆಂದರಿತ ಆತ ಅದಕ್ಕೆ ಒಪ್ಪಿ ಮಧ್ಯರಾತ್ರಿಯೇ ಚಿಕ್ಕಮಗಳೂರಿಗೆ ಹೋಗಿ ಮರುದಿನ ಉಪನಯನದ ಶಾಸ್ತ್ರ ಮುಗಿಸಿದರು. ಇದಕ್ಕೂ ಕೆಲ ತಿಂಗಳ ಮುಂಚೆ ಕುಟುಂಬ ಸಮೇತರಾಗಿ ಸಖರಾಯಪಟ್ಟಣಕ್ಕೆ ಬಂದಿದ್ದ ಅವರಿಗೆ ಗುರುಗಳು ಒಂದು ನಾಯಿ ಮರಿ ನೀಡಿ, ಇದನ್ನು ಸಾಕು, ನಿನ್ನ ಜೀವ ಉಳಿಸುತ್ತೆ ಎಂದು ಹೇಳಿ ಕಳಿಸಿದ್ದರು. ಮಗನ ಉಪನಯನವಾದ ನಂತರ ಗುರುಗಳು ಅವರ ಮನೆಗೆ ಹೋದರೂ ಮನೆಯೊಳಕ್ಕೆ ಹೋಗದೆ ಒಂದು ಕಡೆ ನಿಂತಿದ್ದು ಅಲ್ಲಿಯೇ ಆತಿಥ್ಯ ಸ್ವೀಕರಿಸಿ ಹೊರ ನಡೆದಿದ್ದರು. ಅದಾಗಿ ಕೆಲ ದಿನಗಳಲ್ಲಿ ಅಂದು ಗುರುನಾಥರು ನಿಂತಿದ್ದ ಜಾಗದಲ್ಲಿಯೇ ಆ ನಾಯಿ ಮರಿಯನ್ನು ಕಟ್ಟಿದ್ದರು. ಆ ವ್ಯಕ್ತಿಯ ಹೆಂಡತಿ ಯಾವುದೋ ಕೆಲಸಕ್ಕಾಗಿ ಹೊರ ಹೋಗಿದ್ದರು. ಆ ವ್ಯಕ್ತಿ ಆಗ ತಾನೇ ಮನೆಯಿಂದ ಹೊರಕ್ಕೆ ಹೊರಟಿದ್ದರು. ಆಗ ಉಪನಯನವಾಗಿದ್ದ ಆ ಹುಡುಗ ಮನೆ ಮೇಲೆ ಹತ್ತಿ ಯಾವುದೋ ಕಾರಣಕ್ಕೆ ಕೆಳ ನೋಡಲು ತಲೆ ತಿರುಗಿ ಬಂದು 18 ಅಡಿ ಎತ್ತರದಿಂದ ಆಯ ತಪ್ಪಿ ಕೆಳಬಿದ್ದನು. ಆದರೆ ಗುರು ಕರುಣೆ, ಅಂದು ಗುರುಗಳು ನಿಂತಿದ್ದ ಜಾಗದಲ್ಲಿ ಆ ನಾಯಿಯನ್ನು ಕಟ್ಟಿ ಹಾಕಿದ್ದು ಆ ಹುಡುಗ ನಾಯಿಯ ಮೇಲೆ ಬಿದ್ದು ಅಲ್ಪ ಸ್ವಲ್ಪ ಏಟು ಬಿತ್ತೇ ಹೊರತಾಗಿ ಪ್ರಾಣಾಪಾಯದಿಂದ ಪಾರಾದನು. ಧೋಪ್ ಎಂಬ ಶಬ್ದ ಕೇಳಿ ಹಿಂತಿರುಗಿ ಬಂದ ಆ ವ್ಯಕ್ತಿ ಕೂಡಲೇ ಮಗನನ್ನು ಆಸ್ಪತ್ರೆಗೆ ಕೊಂಡೊಯ್ದರು. ಆ ಹುಡುಗ ಇದೀಗ ಬಹುಶಃ ಕಾಲೇಜು ಓದುತ್ತಿದ್ದು ಆರೋಗ್ಯದಿಂದಿದ್ದಾನೆ. ಗುರುಗಳು ನೀಡಿದ ನಾಯಿ ಮರಿ ತಾನು ಸತ್ತು ಹುಡುಗನ ಜೀವ ಉಳಿಸಿತ್ತು. ನಂಬಿದರೆ ಶಿವ, ನಂಬದಿರೆ ಶವ ಎಂಬ ಗುರುಗಳ ಮಾತಿಗೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕಿಲ್ಲ. ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ.
ಅಧ್ಯಾಯ 63 ಮೆದುಳು ಸಮಸ್ಯೆ. ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ: ನನ್ನ ಸೋದರಿಯೊಬ್ಬರಿಗೆ ಆಗಾಗ್ಗೆ ವಿಪರೀತ ಬೆನ್ನು ನೋವು ಹಾಗೂ ತಲೆನೋವು ಬರುತ್ತಿತ್ತು. ವೈದ್ಯರ ಔಷಧೋಪಚಾರ ಅವಳಿಗೆ ನಾಟುತ್ತಿರಲಿಲ್ಲ. ತಲೆಯನ್ನು ಕೈಯಲ್ಲಿ ಮುಟ್ಟಲೂ ಆಗದಷ್ಟು ನೋವಿರುತ್ತಿತ್ತು. ಈ ಕುರಿತು ಎಕ್ಸ್ರೇ ತೆಗೆಸಿ ನೋಡಿದಾಗ ಮೆದುಳು ಊತ ಉಂಟಾಗಿದೆ ಎಂದು ತಿಳಿದು ಬಂತು. ಈ ಕುರಿತು ಗುರು ಮಹಾರಾಜರಲ್ಲಿ ವಿನಂತಿಸಿದಾಗ ನನಗೆ ಧೈರ್ಯ ತುಂಬಿ ಅವರು ನೀಡಿದ ಔಷಧಿ ವೈದ್ಯ ಲೋಕವನ್ನು ವಿಸ್ಮಯಗೊಳಿಸುವಂತಿತ್ತು. ದಾರಿಯಲ್ಲಿ ಹಾದು ಹೋಗುತ್ತಿದ್ದ ಎಮ್ಮೆಗಳಿಗೆ ಬಾಳೆಹಣ್ಣು ಎಸೆಯಲು ಹೇಳಿದರು. ಅಕ್ಕ ಹಾಗೆಯೇ ಮಾಡಲು ಅವಳ ತಲೆನೋವು ಸಂಪೂರ್ಣ ಗುಣವಾಯಿತು. ಇಂದಿಗೂ ಆಕೆ ಆರೋಗ್ಯವಂತ ಜೀವನ ನಡೆಸುತ್ತಿದ್ದಾರೆ. ಒಟ್ಟು ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯಗಳಿಂದ ಹೈರಾಣಾಗಿದ್ದ ಸೋದರಿಯೊಬ್ಬರು ಗುರುಗಳ ಮುಂದೆ ತಮ್ಮ ದುಃಖವನ್ನು ನಿವೇದಿಸಿದಾಗ ಗುರುನಾಥರು, ಸುಮ್ನಿರಮ್ಮ, ನಿನ್ನ ಯಜಮಾನ ಮನೆ ಕಟ್ತಾನೆ, ನಾನೇ ನಿಂತು ಗೃಹ ಪ್ರವೇಶ ಮಾಡಿಸುತ್ತೇನೆ ಎಂದು ಅಭಯವಿತ್ತರು. ಅದು ಬಹುಶಃ 2006-2007 ಸಮಯ. ಇದ್ದಕ್ಕಿದ್ದಂತೆ ನನ್ನನ್ನು ಶಿವಮೊಗ್ಗದ ಭಕ್ತರೊಬ್ಬರ ಕಾರಿನಲ್ಲಿ ಎಲ್ಲ ಪರಿಕರಗಳೊಂದಿಗೆ ಬೆಂಗಳೂರಿಗೆ ಕಳಿಸಿದರು. ನಾವು ಬೆಂಗಳೂರಿನ ನಾಗರಬಾವಿಯಲ್ಲಿರುವ ನನ್ನ ಸಹೋದರಿಯ ಮನೆ ತಲುಪಿದಾಗ ಅಲ್ಲಿ ಇನ್ನೂ ನೀರಿನ ಪೈಪ್ ಜೋಡಿಸುವ ಕಾರ್ಯ ನಡೆಯುತ್ತಿತ್ತು. ನಾವು ಎಲ್ಲ ಗುರುಬಂಧುಗಳೊಂದಿಗೆ ಅಲ್ಲಿಗೆ ತೆರಳಿ ಇಂದೇ ಗೃಹ ಪ್ರವೇಶ ಮಾಡಬೇಕೆಂಬ ಗುರುಗಳ ಆದೇಶವನ್ನು ತಲುಪಿಸಿದೆವು. ಗಾಬರಿಯಾದ ಭಾವನವರು ತಕ್ಷಣವೇ ಮನೆ ನಿರ್ಮಾಣದ ಕಾರ್ಯ ನಿಲ್ಲಿಸಿ ಕೆಳ ಅಂತಸ್ತನ್ನು ಪೂಜೆಗೆ ಅಣಿ ಮಾಡಿಕೊಟ್ಟರು. ಅರುಣ ಪಾರಾಯಣ, ಪಾದುಕಾ ಪೂಜೆ, ನಂತರ ಗುರುಗಳ ಆಣತಿಯಂತೆ ರಾತ್ರಿ 10:30ಕ್ಕೆ ಗೃಹ ಪ್ರವೇಶ ಸಾಂಗವಾಗಿ ನೆರವೇರಿತು. ನಂತರ ಮನೆಗೆ ನೀರಿನ ಪೈಪ್ ಜೋಡಣೆ ಕಾರ್ಯ ಆರಂಭವಾಯಿತು. ವಿಶೇಷವೆಂದರೆ ನಮ್ಮ ಭಾವನವರು ಗುರುವಿನ ಸಮ್ಮತಿ ಪಡೆದು ಆ ಮನೆಯ ಜಾಗ ಕೊಂಡುಕೊಂಡ ದಿನ, ಅಲ್ಲಿ ಗುದ್ದಲಿ ಪೂಜೆ ನಡೆದ ದಿನ ಹಾಗೂ ಗೃಹ ಪ್ರವೇಶ ನಡೆದ ದಿನ ಎಲ್ಲವೂ ಒಂದೇ ಆಗಿರುವುದು. ಅದು ಜನಸಾಮಾನ್ಯರಿಗೆ ನಿಷಿದ್ಧವೆನಿಸಿದ ಮಂಗಳವಾರದಂದು. ಆಗ ಸೋದರಿಯು ನನ್ನನ್ನು ಕರೆದು, ಗುರುಗಳು ಎಂದಿಗೂ ನುಡಿದಂತೆ ನಡೆಯುವವ ಕಣೋ. 3-4 ವರ್ಷದ ಹಿಂದೆ ನನಗೆ ಅಭಯ ನೀಡಿದ್ದು ನಾನೇ ಅದನ್ನು ಮರೆತಿದ್ದೆ. ಆದರೆ ಗುರು ತಮ್ಮ ಮಾತು ಉಳಿಸಿದರು ಕಣೋ ಎಂದು ಆನಂದದಿಂದ ಕಣ್ತುಂಬಿಕೊಂಡಳು. ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ.